ಉತ್ತರ ಪ್ರದೇಶದಲ್ಲಿ ಬಿಜೆಪಿ 53, INDA 24 ಕಾಣಿಸಿಕೊಳ್ಳುತ್ತಾ ಇದೆ ಸದ್ಯದವರೆಗೂ ಕೂಡ ಅಪ್ಡೇಟ್ಸ್ಗಳು. ಸೊ ದೆಹಲಿಯಲ್ಲಿ ಬಿಜೆಪಿ 6ರಲ್ಲಿ ಮುನ್ನಡೆ. ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದಿದೆ ಏನಂತಂದ್ರೆ ದೆಹಲಿಯಲ್ಲಿ ಬಿಜೆಪಿ 6 ಪಡ್ಕೊಳ್ಳುತ್ತೆ, 1 ಆಪ್ ಪಡೆದುಕೊಳ್ಳುತ್ತೆ ಅಂತಾನೆ ಇದ್ದಿದ್ದು. ಸೊ ಅದೇ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಈಗ ಸದ್ಯಕ್ಕೆ. ರಾಜಸ್ಥಾನದಲ್ಲಿ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಳ್ಳುತ್ತಾ ಇದೆ. ರಾಜಸ್ಥಾನದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿಕೊಳ್ತಾ ಇರುವಂಥ ಕೆಲವು ಕ್ಷೇತ್ರಗಳು, ಕೆಲವು ರಾಜ್ಯಗಳು. ಸೊ ಅದರಲ್ಲಿ ರಾಜಸ್ಥಾನವೂ ಕೂಡ ಒಂದಿದೆ. ಆಂಧ್ರ ಅಸೆಂಬ್ಲಿಯಲ್ಲಿ ಈಗ TDP ಮುನ್ನಡೆಯನ್ನ ಪಡ್ಕೊಳ್ಳುತ್ತಾ ಇರೋದು. ಸೊ ಆಂಧ್ರ ಅಸೆಂಬ್ಲಿಯ ಕಥೆ ಏನು ಅನ್ನುವಂಥದ್ದನ್ನ ನೋಡೋಣ. ಆಂಧ್ರ ಅಸೆಂಬ್ಲಿಯಲ್ಲಿ TDP ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಓವರ್ ಆಲ್ ಪಿಕ್ಚರ್ನ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ 18,000 ಮತಗಳ ಮುನ್ನಡೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಆಗಿನಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ರು. ಈಗ ಅದು ನಂಬರ್ಸ್ ನಲ್ಲಿ ಕಾಣಿಸ್ತಾ ಇದೆ. 18,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಿದ್ದ ಹಾಗೆ ಕಳೆದ ಬಾರಿ ಮಂಡ್ಯ ಕ್ಷೇತ್ರ ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಸೊ ಈ ಬಾರಿ ಕೂಡ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಿದ್ದ ಹಾಗೆ ಅವರು ಗೆಲುವು ಸಾಧಿಸ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳಿತ್ತಾದ್ರೂ ಕೂಡ ಅಲ್ಲಿ ಯಾವ ರೀತಿಯಾಗಿ ಒಳಾಟಗಳು ಬೀಳಬಹುದು ಅಂತ. ಇನ್ನು ಮೈಸೂರಿನಲ್ಲಿ ಯದುವೀರ್ ಅವರು 5,344 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ 5,344 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಪಂಜಾಬ್ನಲ್ಲಿ ಆಪ್ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಂಜಾಬ್ನ ಒಂದು ರಿಪೋರ್ಟ್ ನೋಡ್ತಾ ಇದ್ರಿ. ಹಿಂದೆ ಆಪ್ ಒಂದೇ ಒಂದು ಸ್ಥಾನವನ್ನ ಗಳಿಸಿತ್ತು. ಈಗ 5 ಕಡೆಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ಲೇಟೆಸ್ಟ್ ರಿಪೋರ್ಟ್ ಬರ್ತಾ ಇರುವಂತಹದ್ದು. ಪಂಜಾಬ್ನಲ್ಲಿ ಆಪ್ 5 ಕಡೆ, ಕಳೆದ ಬಾರಿ 13 ಒಟ್ಟು ಪಂಜಾಬ್ನ 13 ಕ್ಷೇತ್ರಗಳಲ್ಲಿ ಆಪ್ 1 ಕಡೆ ಗೆಲುವನ್ನ ದಾಖಲು ಮಾಡಿದ್ರೆ ಕಾಂಗ್ರೆಸ್ 8 ಕಡೆ ಗೆಲುವನ್ನ ದಾಖಲಿಸಿತ್ತು. ಈ ಬಾರಿ 5 ಕ್ಷೇತ್ರಗಳ ಮುನ್ನಡೆಯನ್ನ ತೋರಿಸ್ತಾ ಇದೆ ಪಂಜಾಬ್ನಲ್ಲಿ. ಹೇಳಿ ಕೇಳಿ ಪಂಜಾಬ್ನಲ್ಲಿ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಆಪ್ ಹೇಳಿತ್ತು. ಅದರಂತೆ ಸ್ಪರ್ಧೆ ಮಾಡಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅಮಿತ್ ಶಾಗೆ 90,000 ಮತಗಳ ಮುನ್ನಡೆ. ಅಮಿತ್ ಶಾ ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಅವರ ಮುನ್ನಡೆ. ನಿತಿನ್ ಗಡ್ಕರಿ ಅವರು ನಾಗ್ಪುರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪಿಯೂಷ್ ಗೋಯಲ್ ಅವರ ಮುನ್ನಡೆ.